ದೇವಸ್ಥಾನದಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಕೊಡುವ ಟೊಮೆಟೊ ಸಾರ್ ಅಥವಾ ಟೊಮೆಟೊ ರಸಂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ರಸಂನ ಆ ಫ್ಲೇವರ್ ಬೇರೆಲ್ಲೂ ಸಿಗೋದಿಲ್ಲ. ಅದನ್ನ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿದ 4 ಟೊಮೆಟೊ, 4.25 ಲೋಟ ನೀರು ಹಾಕಿ 3 ಮೆಣಸಿನಕಾಯಿ, ಜಜ್ಜಿದ ಶುಂಠಿ ಹಾಗೂ ಉಪ್ಪು ಹಾಕಿ ಬೇಯೋದಕ್ಕೆ ಇಡಿ. ಈಗ ಒಂದು ಕುಕ್ಕರ್ಗೆ ಅರ್ಧ ಕಪ್ ತೊಗರಿಬೇಳೆ ಹಾಗೂ ಸ್ವಲ್ಪ ನೀರು ಹಾಕಿಟ್ಟು 1 ಕುದಿ ಬಂದ ಮೇಲೆ 1/4 ಚಮಚ ಅರಶಿಣ ಹಾಗೂ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ನಂತರ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ 3 ವಿಷಲ್ ಬಂದ್ರೆ ಸಾಕು. ಟೊಮೆಟೊ ಬೆಂದ ಮೇಲೆ 1 ಟೇಬಲ್ ಸ್ಪೂನ್ ಬೆಲ್ಲ ಹಾಗೂ ಒಂಚೂರು ಹುಣಸೆ ಹಣ್ಣು ಕಿವುಚಿದ ನೀರು ಹಾಕೊಳ್ಳಿ. ಈಗ ಚೆನ್ನಾಗಿ ಬೆಂದ ತೊಗರಿಬೇಳೆ ಮಿಶ್ರಣವನ್ನ ಹಾಕಿ ಸ್ವಲ್ಪ ನೀರು ಬೇಕಾದ್ರೆ ಸೇರಿಸಿಕೊಳ್ಳಬಹುದು. ಈಗ ಮಸಾಲಕ್ಕೆ 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿ 5 ಬ್ಯಾಡಗಿ ಮೆಣಸು ಹಾಕಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರಿಯಿರಿ. ಈಗ ಅದೇ ಎಣ್ಣೆಗೆ 2 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1.5 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಮೆಂತೆ ಹಾಕಿ ಹುರಿಯಿರಿ. ಈಗ ಈ ಮಿಶ್ರಣಕ್ಕೆ ಒಂದು ಸಣ್ಣ ತುಂಡು ಇಂಗು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಪುಡಿ ಮಾಡಿಟ್ಟ ಮಸಾಲೆಯನ್ನ ರಸಂಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬಂದ ಮೇಲೆ ಒಗ್ಗರಣೆ ಹಾಕಿದ್ರೆ ಆಯ್ತು. ಒಗ್ಗರಣೆ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿದ್ರೆ ಟೆಂಪಲ್ ಸ್ಟೈಲ್ ಟೊಮೆಟೊ ರಸಂ ರೆಡಿ ಆಯ್ತು. ಈಗ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಬಿಸಿ ಅನ್ನ, ರುಚಿಯಾದ ಟೊಮೆಟೊ ಸಾರ್ ಜೊತೆಗೊಂದು ಹಪ್ಪಳ, ಒಳ್ಳೆ ಕಾಂಬಿನೇಷನ್. ನೀವು ಈ ರೆಸಿಪಿ ಟ್ರೈ ಮಾಡಿ. ಡಿಟೇಲ್ಡ್ ರೆಸಿಪಿ ಕ್ಯಾಪ್ಷನ್ ಅಲ್ಲಿದೆ, ಚೆಕ್ ಮಾಡಿ.